ಹಾಯ್ ಹಲೋ ನಮಸ್ಕಾರ ಗುರು. ನಾನಿವತ್ತು ಮಾಡ್ತಾ ಇರೋ ವ್ಲಾಗ್ ಬಂದು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಬಸ್ಸಲ್ಲಾಗಿದ್ದು ಫಜೀತಿ ಬಗ್ಗೆ. ಬಸ್ ಏನೋ ಬುಕ್ ಮಾಡಿದ್ವಿ ಎಲ್ಲ ಫ್ರೆಂಡ್ಸ್ ಸೇರಿ. ಹೋಗಲೇಬೇಕು ಇವಾಗ ಈ ವರ್ಷ ಆದರೂ ಮಂತ್ರಾಲಯಕ್ಕೆ ಹೋಗಲೇಬೇಕು ಬಸ್ಸಲ್ಲಿ ಅಂತ ಬಸ್ಸಲ್ಲೇನೋ ಚೆನ್ನಾಗಿ ಬುಕ್ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದ ಬಸ್ಸಲ್ಲಿ ನಮಗೊಂದು ಸ್ವಲ್ಪ ಏನೂ ಗೊತ್ತಾಗಿಲ್ಲ, ಅಲ್ಲಿ ಇರೋ ಸಿಸ್ಟಮ್ಯಾಟಿಕ್ ಬಗ್ಗೆ ಗೊತ್ತಾಗಿಲ್ಲ. ಆದರೂ ಚೆನ್ನಾಗೇ ಸ್ಟಾರ್ಟಿಂಗಲ್ಲಿ ಜೋಶಾಗಿದ್ವಿ. ಅದು ಇದು ಚೆನ್ನಾಗಿ ತಿನ್ಕೊಂಡು ಆಯಿತು, ಕತ್ಲೇನೋ ಆಯಿತು, ಎಲ್ಲ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿಕೊಂಡ್ರೆ ನನ್ನ ಫ್ರೆಂಡು ತುಂಬ ಚಳಿ ಆಗ್ತಾಯಿದೆ ಅಂತ ಅಂದರು. ನಂಗೆ ನಗು ಬಂತು, ತಡ್ಕೊಳಕ್ಕಾಗಿಲ್ಲ. ಅವಳು ಹೇಳಿದ್ದೇನೋ ಒಂದು ಮಾತು ಕೇಳಿ ನಾನು ಸರಿ ಏನಾಗಲ್ಲ ಸುಮ್ಮನೆ ಮಲ್ಕೊಳ್ಳೆ ಆಯಿತು, ನನಗೆ ಭಯ ಬಂತು ಅಂತ ಹೇಳಿದೆ. ಅದು ಹೇಳ್ತೀನಿ ಮುಂದೆ ಏನಕ್ಕಾಯಿತು ಆ ಥರ ಅಂತ. ಅವಳು ಕೈಯೆಲ್ಲ ಅದರೋದು ನೋಡ್ಬಿಟ್ಟು ನಂಗೆ ತುಂಬಾ ಭಯ ಆಯಿತು. ಹಾಗೆ ನಾನು ನಮ್ಮ ಫ್ರೆಂಡು ಮಾತಾಡ್ಕೊಂಡಿದ್ವಿ. ಮತ್ತು ಎಲ್ಲರೂ ಬಂದರು, ಜಾಯ್ನ್ ಆದರು ನಮ್ಮ ಜೊತೆನೂ. ನಿದ್ದೆ ಬರ್ತಾಯಿಲ್ಲ ಯಾಕೋ, ಎಲ್ಲೂ ಬಸ್ ಸ್ಟಾಪ್ ಮಾಡ್ತಿಲ್ಲ. ತುಂಬ ಪ್ರಾಬ್ಲಮ್ ಆಯಿತು ಬಸ್ಸಲ್ಲಿ. ವಾಶ್ರೂಮ್ಗೆ ಹೋಗೋಕ್ಕೆ ಮಾತ್ರ ಬಸ್ಸು ಬೇರೆ ಹೈವೇನಲ್ಲಿ ನಿಲ್ಲಿಸ್ತಿಲ್ಲ, ಹಂಗೂ ಹಿಂಗೂ ಒಂದು ಕಡೆ ನಿಲ್ಲಿಸ್ತಾ ತುಂಬ ಸ್ವಲ್ಪ ರಿಲೀಫೇ ಆಯಿತು ಅಂದ್ಕೊಳ್ಳಿ ಫ್ರೆಂಡ್ಸ್. ಆದರೂ ಒಂಥರ ಬಸ್ಸಲ್ಲಿ ಭಯಂಕರ ಚೆನ್ನಾಗಿದೆ. ತುಂಬ ಜರ್ನಿ, ಫ್ರೆಂಡ್ಸ್ ಜೊತೆ ಆ ಮಾತುಗಳು, ತಮಾಷೆ ಎಲ್ಲ ಒಂದು ಸೆಕೆಂಡ್ ಎಲ್ಲ ಮರ್ತೋಗ್ಬಿಡುತ್ತೆ. ಫ್ರೆಂಡ್ಸ್ ಹೋಗಿ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ.